ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ವೈಭವದ ಸ್ವಾತಿ ನಕ್ಷತ್ರೋತ್ಸವ. ಅಹೋಬಿಲ ಮಠದಲ್ಲಿ ಸ್ವಾಮಿ ಅಮ್ಮನವರಿಗೆ ವಿಶೇಷ ಆಸ್ಥಾನ. ಅಹೋಬಿಲ ಕ್ಷೇತ್ರದಲ್ಲಿ ಸ್ವಾತಿ ನಕ್ಷತ್ರೋತ್ಸವಗಳು. ಶ್ರೀ ಪ್ರಹ್ಲಾದ ವರದರ ಸನ್ನಿಧಿಯಲ್ಲಿ ಸುದರ್ಶನ ಯಾಗ. ಕುರುಡುಮಲೈ ಶ್ರೀ ಚನ್ನಕೇಶವ ಸ್ವಾಮಿಗೆ ಶ್ರಾವಣ ಮಾಸದ ವಿಶೇಷ ಪೂಜೆಗಳು. ಚಂದ್ರಚೂಡೇಶ್ವರ ಸ್ವಾಮಿಯ ಆಲಯದಲ್ಲಿ ಮಹಾ ನವಚಂಡಿ ಯಾಗ. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಭಾನುವಾರ ಸಂಜೆ ಸ್ವಾತಿ ನಕ್ಷತ್ರದ ಆಚರಣೆಯನ್ನು ಘನವಾಗಿ ನಿರ್ವಹಿಸಿದರು. ಪ್ರತಿ ವರ್ಷ ಶ್ರಾವಣ ಮಾಸ ಸ್ವಾತಿ ನಕ್ಷತ್ರದ ದಿನ ಈ ಉತ್ಸವವನ್ನು ನಿರ್ವಹಿಸುವುದು ಪದ್ಧತಿಯಾಗಿ ಬಂದಿದೆ. ಇದರ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರನ್ನು ಬಂಗಾರದ ತಿರುಚಿಯಲ್ಲಿ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ನಂತರ ಮಂಗಳ ವಾದ್ಯಗಳ ನಡುವೆ ಸನ್ನಿಧಿಯ ಬೀದಿಯಲ್ಲಿರುವ ಅಹೋಬಿಲ ಮಠಕ್ಕೆ ಸ್ವಾಮಿ ಅಮ್ಮನವರನ್ನು ಕರೆತಂದು ಆಸೀನರನ್ನಾಗಿಸಿದರು. ಅಲ್ಲಿ ಮಠದ ಪ್ರತಿನಿಧಿಗಳು ಶ್ರೀದೇವಿ ಭೂದೇವಿ ಸಮೇತ ಗೋವಿಂದರಾಜಸ್ವಾಮಿಯವರಿಗೆ ಆಸ್ಥಾನ ನಿರ್ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಅಹೋಬಿಲ ಮಠದ ಕಾರ್ಯದರ್ಶಿ ವಿಜಯಕುಮಾರ್, ರಘುನಾಥ ಸ್ವಾಮಿ, ಅನಂತನ್ ಸ್ವಾಮಿ ಪಾಲ್ಗೊಂಡಿದ್ದರು. ಸಕಲ ಗುಣಗಳಿಗೆ ಸರ್ವಲೋಕವಾಸಿಗಳಿಗೆ ಪೂಜನೀಯ ದೈವವೇ ಮಹಾದೇವ. ಭೂತ ವಾಹನದಲ್ಲಿ ಆದಿ ದಂಪತಿಗಳನ್ನು ದರ್ಶಿಸಿದರೆ ಭಕ್ತರ ದೋಷ ಪರಿಹಾರವಾಗಿ ಪ್ರಶಾಂತತೆ ಲಭಿಸುವುದು ಎನ್ನುವುದು ಐತಿಹ್ಯ. ತಿರುಪತಿ ಜಿಲ್ಲೆ ನಾರಾಯಣವನದಲ್ಲಿ ಟಿಟಿಡಿಗೆ ಅನುಬಂಧವಾಗಿ ವಿರಾಜಿಸುತ್ತಿರುವ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವವಾಗಿ ಜರುಗುತ್ತಿವೆ. ಈ ತಿಂಗಳ 9ನೇ ತಾರೀಖಿನಿಂದ 18ನೇ ತಾರೀಖಿನವರೆಗೂ ನಿರ್ವಹಿಸುವ ಸ್ವಾಮಿಯವರ ಬ್ರಹ್ಮೋತ್ಸವಗಳ ಅಂಗವಾಗಿ ಸ್ವಾಮಿ ಅಮ್ಮನವರಿಗೆ ಪಿಶಾಚಿ ವಾಹನ ಘನವಾಗಿ ಜರುಗಿತು. ಭದ್ರಕಾಳಿ ಸಮೇತ ವೀರಭದ್ರಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಸ್ವರ್ಣಾಭರಣ ಭೂಷಿತವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನರನ್ನಾಗಿಸಿದರು. ನಂತರ ಪ್ರತ್ಯೇಕ ಪೂಜೆಗಳೊಂದಿಗೆ ಆರತಿಯನ್ನು ಸಮರ್ಪಿಸಿ ಆಲಯದ ಪ್ರದಕ್ಷಿಣೆಯಾಗಿ ವಾಹನ ಮಂಟಪಕ್ಕೆ ಕರೆತಂದರು. ಅಲ್ಲಿ ಪಿಶಾಚಿ ವಾಹನದಲ್ಲಿ ಭದ್ರಕಾಳಿ ವೀರಭದ್ರರನ್ನು ಆಸೀನಗೊಳಿಸಿದ ನಂತರ ಭಕ್ತರ ಜಯ ಜಯ ಧ್ವನಿಗಳ ನಡುವೆ ಆಲಯದ ಬೀದಿಗಳಲ್ಲಿ ಅರ್ಚಕರು ಸ್ವಾಮಿ ಅಮ್ಮನ. ನಂದ್ಯಾಲ ಜಿಲ್ಲೆಯಲ್ಲಿರುವ ಸುಪ್ರಸಿದ್ಧ ನಾರಸಿಂಹ ಕ್ಷೇತ್ರ ಅಹೋಬಿಲಂನಲ್ಲಿ ಸ್ವಾತಿ ನಕ್ಷತ್ರ ಪೂಜೆಗಳನ್ನು ವಿಶೇಷವಾಗಿ ನಿರ್ವಹಿಸಿದರು. ಈ ಸಂದರ್ಭವಾಗಿ ಚಿಕ್ಕ ಅಹೋಬಿಲಂ ಅಮೃತವಳ್ಳಿ ಸಮೇತ ಶ್ರೀ ಪ್ರಹ್ಲಾದ ವರದರ ಸನ್ನಿಧಿಯಲ್ಲಿ ಶ್ರೀ ಧನ್ವಂತರಿ ಸಹಿತ ಮಹಾಸುದರ್ಶನ ಯಾಗವನ್ನು ಆಗಮುಕ್ತವಾಗಿ ನಿರ್ವಹಿಸಿದರು. ಮೊದಲಿಗೆ ದೇವಿಯರ ಸಮೇತ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಯಾಗ ಮಂಟಪದಲ್ಲಿ ಪ್ರತ್ಯೇಕವಾಗಿ ಆಸೀನಗೊಳಿಸಿದ ಅರ್ಚಕರು ಸಕಲ ಉಪಚಾರಗಳು ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ಮಹಾಸಂಕಲ್ಪದೊಂದಿಗೆ ಲೋಕ ಸುಭೀಕ್ಷೆಯನ್ನು ಕೋರುತ್ತಾ ಭಗವದ್ ಅನುಗ್ರಹದೊಂದಿಗೆ ಶ್ರೀ ಧನ್ವಂತರಿ ಸಹಿತ ಸುದರ್ಶನ ಹೋಮ ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ಭಕ್ತರು ಭಕ್ತಿ ಶ್ರದ್ಧೆಯಿಂದ ಹೋಮ ಕ್ರತುಗಳಲ್ಲಿ ಪಾಲ್ಗೊಂಡು ಸ್ವಾಮಿಯವರ ಅನುಗ್ರಹಕ್ಕೆ ಪಾತ್ರರಾದರು.
ಟಿಟಿಡಿ ಪ್ರಾಣದಾನ ಟ್ರಸ್ಟ್ಗೆ 21 ಕೋಟಿ ರೂಪಾಯಿಗಳು ಧಾರಾಳವಾಗಿ ತಲುಪಿದವು. ಪಂಜಾಬ್ಗೆ ಸೇರಿರುವ ಟ್ರೆಡೆಂಟ್ ಗ್ರೂಪ್ ರಾಜೇಂದರ್ ಗುಪ್ತಾ ಭಾನುವಾರ ಟಿಟಿಡಿ ಶ್ರೀ ವೆಂಕಟೇಶ್ವರ ಪ್ರಾಣದಾನ ಟ್ರಸ್ಟ್ಗೆ ಈ ಅನುದಾನವನ್ನು ಧಾರಾಳವಾಗಿ ನೀಡಿದರು. ತಿರುಮಲದ ಟಿಟಿಡಿ ಡೆಪ್ಯೂಟಿ ಇಒ ಕ್ಯಾಂಪ್ ಕಾರ್ಯಾಲಯದಲ್ಲಿ ಡೆಪ್ಯೂಟಿ ಇಒ ಸಿಎಚ್ ವೆಂಕಯ್ಯ ಚೌಧರಿಯವರಿಗೆ ರಾಜೇಂದರ್ ಗುಪ್ತಾರವರು ತಮ್ಮ ಕುಟುಂಬ ಸಮೇತರಾಗಿ ಬಂದು ಅನುದಾನದ ಚೆಕ್ ಅನ್ನು ನೀಡಿದರು. ಸಾಮಾನ್ಯ ಮಾನವರ ಸಂದೇಹಗಳ ನಿರ್ಮೂಲನೆಗಾಗಿ ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಪರಾಮರ್ಶೆ ಕೇಂದ್ರವನ್ನು ಪ್ರಾರಂಭಿಸಲಾಯಿತು. ಆಗಮರು, ಕರ್ಮಕಾಂಡ, ಅರ್ಚಕತ್ವಂ, ಪೌರೋಹಿತ್ಯ, ಜ್ಯೋತಿಷ್ಯ, ವಾಸ್ತು, ಯೋಗ ಶಾಸ್ತ್ರಗಳಲ್ಲಿ ಹಲವು ಸಂದೇಹಗಳನ್ನು ಪ್ರಜೆಗಳು ಪರಾಮರ್ಶೆ ಕೇಂದ್ರಗಳಿಗೆ ಬಂದು ನಿರ್ಮೂಲನೆ ಮಾಡಿಕೊಳ್ಳುವ ಅವಕಾಶ ಕಲ್ಪಿಸಿದೆ. ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ನೂತನವಾಗಿ ಏರ್ಪಾಟು ಮಾಡಿದ ಪರಾಮರ್ಶೆ ಕೇಂದ್ರವನ್ನು ವಿಶ್ವವಿದ್ಯಾಲಯದ ಉಪಕುಲಪತಿ ಆಚಾರ್ಯ ಜಿಎಸ್ಆರ್ ಕೃಷ್ಣಮೂರ್ತಿ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಉಪಕುಲಪತಿ ಅಹಲ್ಯ ಶರ್ಮರವರು ಪೂಜಾ ಕಾರ್ಯಕ್ರಮ ನಿರ್ವಹಿಸಿ ಪ್ರಾರಂಭಿಸಿದರು. ಆಗಮಗಳಿಗೆ ಸಂಬಂಧಿಸಿದ ಸಂದೇಹಗಳನ್ನು ಅರಿತುಕೊಳ್ಳುವುದಕ್ಕೆ ಪ್ರಜೆಗಳು ಸಂಜೆ 5 ಗಂಟೆಯಿಂದ 6 ಗಂಟೆಗಳವರೆಗೂ ವಿಶ್ವವಿದ್ಯಾಲಯದಲ್ಲಿರುವ ಕೇಂದ್ರಕ್ಕೆ ಬರಬೇಕು. ಹಾಗೆಯೇ ಕರ್ಮಕಾಂಡ, ಅರ್ಚಕತ್ವ, ಪೌರೋಹಿತ್ಯ, ಜ್ಯೋತಿಷ್ಯ, ವಾಸ್ತು, ಯೋಗಶಾಸ್ತ್ರಗಳಿಗೆ ಸಂಬಂಧಿಸಿದ ಹಾಗೆ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆಯವರೆಗೂ ಸಂಬಂಧಿಸಿದ ವಿಭಾಗದ ಪಂಡಿತರು ಉಪಸ್ಥಿತರಿರುವರು. ಈ ಕಾರ್ಯಕ್ರಮದಲ್ಲಿ ರಿಜಿಸ್ಟ್ರಾರ್ ಪ್ರೊಫೆಸರ್ ರಮಾಶ್ರೀ, ಆರ್ಥಿಕ ಶಾಖಾಧಿಕಾರಿ ಕೃಷ್ಣರಾವ್, ಡೀನ್ ರಜನಿಕಾಂತ್ ಶುಕ್ಲಾ, ಆಚಾರ್ಯ ವೇದಾಂತ ವಿಷ್ಣು ಭಟ್ಟಾಚಾರ್ಯರು ಪಾಲ್ಗೊಂಡಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇವರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ
वेङ्कटेश प्रयच्छ प्रयच्छ। ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಬೆಂಗಳೂರಿನ ನಂದಿದುರ್ಗ ರಸ್ತೆಯಲ್ಲಿರುವ ಶ್ರೀ ಉಪನಿಷದ್ ಯೋಗ ಕೇಂದ್ರದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀ ಶ್ರೀನಿವಾಸನ ಕಲ್ಯಾಣವನ್ನು ವಿಶೇಷವಾಗಿ ನೆರವೇರಿಸಲಾಯಿತು. ಶ್ರೀ ಕೋದಂಡರಾಮ ಬಿಕೆಜನ ಮಂಡಳಿ ವತಿಯಿಂದ ಶ್ರಾವಣ ಮಾಸದ ಮೊದಲನೆಯ ಶನಿವಾರದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಶ್ರೀನಿವಾಸನ ಕಲ್ಯಾಣವನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ಸ್ವಾಮಿ ಅಮ್ಮನವರಿಗೆ ಪ್ರತ್ಯೇಕ ಕಲ್ಯಾಣ ವೇದಿಕೆಯನ್ನು ನಿರ್ಮಾಣ ಮಾಡಿ ಸ್ವಾಮಿ ಅಮ್ಮನವರ ಮೂರ್ತಿಗಳನ್ನು ಪುಷ್ಪಗಳಿಂದ ಅಲಂಕಾರ ಮಾಡಿ ಮೊದಲಿಗೆ ಕಳಸ ಪೂಜೆ, ಗಣಪತಿ ಪೂಜೆ, ವಿಶ್ವಕ್ಸೇನ ಆರಾಧನೆ ಮಾಡಿ ಕಂಕಣ ಪೂಜಾ ಕಂಕಣ ಧಾರಣೆ ಮಾಡಿ ನಂತರ ಮಾಂಗಲ್ಯ ಧಾರಣೆ ಮಾಡಲಾಯಿತು. ಆನಂತರ ಲಾಜ ಹೋಮ ಪೂರ್ಣಾಹುತಿ ಸಲ್ಲಿಸಲಾಯಿತು. ಈ ಕಲ್ಯಾಣವನ್ನು ಶಾಸ್ತ್ರೋಕ್ತವಾಗಿ ಮಾಡಿ ಮಹಾಮಂಗಳಾರತಿ ಮಾಡಲಾಯಿತು. ನೆರೆದ ಭಕ್ತರು ಸ್ವಾಮಿಯ ಕಲ್ಯಾಣವನ್ನು ವೀಕ್ಷಿಸಿ ಮುಳಬಾಗಿಲು ಕೂಟಾದ್ರಿ ಕುರುಡುಮಲೈ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ಹಾಗೂ ಉತ್ಸವ ಮೂರ್ತಿಗಳನ್ನು ತುಳಸಿ ಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ಪುಷ್ಪಾರ್ಚನೆ, ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಹೊಸೂರು ಮರಗತಾಂಬಿಕೈ ಸಮೇತ ಶ್ರೀ ಚಂದ್ರಚೂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 29ನೇ ಮಹಾ ನವಚಂಡಿಯಾಗ ನೆರವೇರಿಸಲಾಯಿತು. ಲೋಕ ಕಲ್ಯಾಣಾರ್ಥವಾಗಿ ಹೊಸೂರು ಅರೋಲ್ಮಿಕು ಮರಗತಾಂಬಿಕೈ ಸಮೇತ ಶ್ರೀ ಚಂದ್ರಚೂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರದಿಂದ ಭಾನುವಾರದವರೆಗೆ ಮಹಾ ನವಚಂಡಿಯಾಗವು ನಡೆಯಿತು. ಈ ಮಹಾ ನವಚಂಡಿಯಾಗವು ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಗಣಪತಿ ಹೋಮದೊಂದಿಗೆ ಪ್ರಾರಂಭವಾಯಿತು. ತರುವಾಯ ಕಲಶ ಪೂಜೆ ನಂತರ ಮಹಾದೀಪಾರಾಧನೆ ನಡೆಯಿತು. ಶನಿವಾರ ಬೆಳಗ್ಗೆ 8 ಗಂಟೆಗೆ ಕಳಸ ಪೂಜಾ, ರುದ್ರಹೋಮ, ಮಹಾ ನವಚಂಡಿಯಾಗ ಹಾಗೂ ಲಕ್ಷ್ಮೀ ಹೋಮ ನಡೆಯಿತು.
ನಿನ್ನೆ ಬೆಳಗ್ಗೆ 7 ಗಂಟೆಗೆ ಕಳಸ ಪೂಜೆ, ಲಕ್ಷ್ಮೀ ಹೋಮ, ದುರ್ಗಾ ಯಾಗ, ಕನ್ಯಾ ಪೂಜೆ, ದಂಪತಿ ಪೂಜೆ, ಮಹಾಪೂರ್ಣಾಹುತಿ, ಗಣಪತಿ, ಶಿವ, ಆಂಬಾಳ್, ಶ್ರೀಚಕ್ರ, ಕಲಶಾಭಿಷೇಕ ನಡೆಯಿತು. ಈ 3 ದಿನವೂ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ನಡೆಯಿತು. ಸಹಸ್ರಾರು ಭಕ್ತರು ನವಚಂಡಿ ಯಾಗದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗಡಿದಂನಲ್ಲಿರುವ ಶ್ರೀ ನವನಾಗರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಶ್ರೀ ಕ್ಷೇತ್ರ ಗಡಿದಂನಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಸನ್ನಿಧಾನದಲ್ಲಿರುವ ಶ್ರೀ ನವನಾಗರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಹಾಗೂ ಪೂಜೆಗಳನ್ನು ನೆರವೇರಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರಿಯಾ ವಸಂತ್ ಕುಮಾರ್ ಕಾಪು ಉಡುಪಿ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು.
ಪಂಕಮುಗಲ ಪರಾಂಬೋಜ ಮುಗಿನಿ ತನಗೆ ರಂಗುಗೋ ಎಂದಡಿ ಪುರುಷೆ ಪಂಕಮುಗಲ ಪರಾಂಬೋಜ ಮುಗಿನಿ ತನಗೆ ರಂಗುಗೋ ಎಂದಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದಲ್ಲಿ ಶ್ರೀ ಶ್ರೀನಿವಾಸ ಸಂಗೀತ ಕಲಾ ಟ್ರಸ್ಟ್ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವಿದ್ವಾನ್ ಜಗದೀಶ್ ಕುಮಾರ್ ತಂಡದವರಿಂದ ಪಿಟೀಲು ಸೋಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.